ಅದೇ ರೀತಿ ಶಿವಾನಂದ್ ತುಪ್ಪದ್ ಸಾಕಿನ ಹಂಚನಾಳು ಇವರು ಶೆಟ್ಟಿಯ ಪಾತ್ರಕ್ಕೆ 101 ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಂತ ಕಲಾಭಿಮಾನಿಗಳಿಗೆ ಕಲಾವಿದರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಪಡೆಯುತ್ತೇನೆ. ಕಲಾಭಿಮಾನಿಗಳಿಂದ ಪ್ರಾರಂಭಿಸಿದ ಈ ಸಂಧಿಮನೆ ಸಂಗಮ ನಾಟಕ ಇನ್ನೊಂದು ಪ್ರಾಮುಖ್ಯ ದೃಶ್ಯದೊಂದಿಗೆ ಮಂಗಲ ಸ್ವರೂಪ ಹೊಂದಲಿದೆ. ನಾಳೆ ಯಶಸ್ವಿ 7 ಮತ್ತು 8ನೇ ಪ್ರಯೋಗದಲ್ಲಿ ಇದೇ ನಾಟಕವನ್ನು ಅಭಿನಯಿಸಬೇಕಂತ ಸಂಘ ತೀರ್ಮಾನ ಮಾಡಿದೆ. ಕಲಾಭಿಮಾನಿಗಳೇ ತಮ್ಮ ಸಂಘದಿಂದ ಪ್ರತಿದಿನ 2 ನಾಟಕ ಸಾಯಂಕಾಲ ಮಧ್ಯಾಹ್ನ 2:30ಕ್ಕೆ ಮತ್ತು ರಾತ್ರಿ ಸಾಯಂಕಾಲ 6:30ಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಆಗಮಿಸಿ ಸಂಘದಲ್ಲಿ ಕಲಾವಿದರನ್ನ ತುಂಬ ಹೃದಯದ ಆಶೀರ್ವಾದ ಮಾಡಬೇಕಂತ ತಂದೆ ತಾಯಿಗಳ ಸ್ವರೂಪಿಗಳ ತಮ್ಮ ಪಾದಗಳಲ್ಲಿ ಬಿದ್ದುಬಿಟ್ಕೊಳ್ತೇನೆ. ಇನ್ನೊಂದು ವಿಶೇಷ ಆಕರ್ಷಣೆ ಅಂದರೆ ಇದೇ ತಿಂಗಳು 24 ಮತ್ತು 25 ತಾರೀಕು ನಮ್ಮ ಸಂಘದ ಹೊಸ ನಾಟಕ ಗಿಚ್ ಗಿಲಿಗಿಲಿ ಗಾಯತ್ರಿ. ಆ ನಾಟಕವನ್ನು 24ನೇ ತಾರೀಕು ಅಭಿನಯಿಸಬೇಕಂತ ಸಂಘ ತೀರ್ಮಾನ ಮಾಡಿದೆ. ಆ ನಾಟಕಕ್ಕೆ ವಿಶೇಷ ಆಕರಣೆಯಾಗಿ ರಾಗಿಣಿ ಅಂದರೆ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಗಿಣಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕಲಾಭಿಮಾನಿಗಳೇ, ನಾಳೆ ಆಗುವಂಥ ಇದೇ ಸಂಧಿಮನೆ ಸಂಗಮ ನಾಟಕಕ್ಕೂ ಮುಂದೆ ಆಗುವಂಥ ಗಿಚ್ ಗಿಲಿಗಿಲಿ ಗಾಯತ್ರಿ ನಾಟಕಕ್ಕೂ ಹೆಚ್ಚು ರೀತಿಯಲ್ಲಿ ಆಗಮಿಸಿ ಸಂಘದಲ್ಲಿರುವ ಕಲಾವಿದರನ್ನ ತುಂಬದಿಂದ ಆಶೀರ್ವಾದ ಮಾಡಬೇಕಂತ ತಂದೆ ತಾಯಿಗಳ ಸ್ವರೂಪಿಗಳಂತ ತಮ್ಮ ಪಾದಗಳಲ್ಲಿ ಬಿದ್ದುಬಿಟ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭರಾತ್ರಿ.